ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ನೋಟಿಫಿಕೇಶನ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಯಾವಾಗಲೇ ವಿಡಿಯೋ ಮಾಡಿದ್ರು ನನ್ನ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇವತ್ತು ಬಂದ್ಬಿಟ್ಟು ನಾನು ಒಂದು ಯುನಿಕ್ ಆಗಿರುವಂತ ಪ್ರಾಡಕ್ಟ್ ನ ತೋರಿಸ್ತಾ ಇದ್ದೀನಿ. ಸೊ ಎಷ್ಟೊಂದು ಜನ ಗರ್ಲ್ಸ್ಗೆ ಯೂಶಲ್ ಆಗಿ ಮೋಸ್ಟ್ ಆಫ್ ದ ಗರ್ಲ್ಸ್ಗೆನೆ ಯೂಸ್ ಆಗೋದು ಇದು. ಸೊ ವರ್ಕಿಂಗ್ ವುಮೆನ್ ಇರ್ತಾರೆ, ಸೊ ಇಲ್ಲ ಮಕ್ಳು ಇರ್ತಾರೆ, ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಫುಲ್ ಕೂದಲು ಬೇಗ ತೇವಾಗಿ ಬೇಗ ಡ್ರೈ ಆಗಲ್ಲ, ಜಡೆ ಹಾಕಕ್ಕಾಗಲ್ಲ. ಸೊ ಈ ತರದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂತ ಸೊ ನಾನು ತುಂಬಾ ಇಷ್ಟಪಟ್ಟು ತರಿಸಿರೋದು. ಸೊ ಅದ್ರ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಯಾವ ತರ ಇದೆ ಅಂತ ಹೇಳಿ. ಸೊ ನನ್ನ ಆಲ್ರೆಡಿ ನಂದು ಐಟಮ್ ಬಂದಿದೆ, ಓಪನ್ ಮಾಡಿದೀನಿ, ಬಟ್ ಇನ್ನ ಟ್ರೈ ಮಾಡಿಲ್ಲ. ಸೊ ನಿಮ್ ಮುಂದೆನೆ ಎಲ್ಲ ಟ್ರೈ ಮಾಡೋಣ ಅಂತ ಹೇಳಿ. ಸೊ ನಾನು ಬೈ ಮಾಡಿರೋದು ಅಗಾರೋ ಅವ್ರದ ವಾಲ್ಯೂಮೈಸರ್ ಏ ಡ್ರೈಯರ್. ಸೊ ನಾನ್ ತಗೊಂಡಿರೋದು ವಾಲ್ಯೂಮೈಸರ್ ಏ ಡ್ರೈಯರ್. ಸೊ ಇದು ನಮ್ಗೆ ಒಂದು ಏರ್ ಡ್ರೈಯರು ಆಗುತ್ತೆ, ಅದ್ರ ಜೊತೆಗೆ ಇವಾಗ ಸಲೂನ್ ಅಲ್ಲೆಲ್ಲ ನಮ್ಗೆ ಹೇರ್ ಕಟ್ ಮಾಡ್ಬಿಟ್ಟು ಫುಲ್ ಏರ್ ಸೆಟ್ ಎಲ್ಲ ಮಾಡ್ತಾರಲ್ಲ, ಸೊ ಆ ತರನು ಯೂಸ್ ಮಾಡಬಹುದು. ಜೊತೆಗೆ ನಾವು ಏರ್ ಸ್ಟ್ರೈಟ್ನಿಂಗ್ ತರನು ಯೂಸ್ ಮಾಡಬಹುದು. ಸೊ ನನ್ನ ಕೂದಲು ಸ್ವಲ್ಪ ಸಿಲ್ಕಿ ಆಗೇ ಇದೆ, ಸೊ ದಟ್ ನಾನು ಯಾವ ತರ ಕೂರ್ಸಿದ್ರು ನನ್ನ ಕೂದಲು ನೀಟಾಗಿ ಕೂರುತ್ತೆ. ಸೊ ಸ್ವಲ್ಪ ಜನಕ್ಕೆ ತುಂಬಾ ಹಾರ್ಡ್ ಕೂದಲು ಇರುತ್ತೆ, ಅಂತ ಹಾರ್ಡ್ ಇನ್ ದ ಸೆನ್ಸ್ ಕರ್ಲಿ ಇರುತ್ತೆ, ಇಲ್ಲಾಂದ್ರೆ ತುಂಬಾ ಡ್ರೈ ಫ್ರೀಸಿ ಇರುತ್ತೆ. ಸೊ ಅವರಿಗೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಇದನ್ನ ಅಂದ್ರೆ ವೆಟ್ ಆಗಿದ್ದಾಗ ಯಾವ ತರ ಯೂಸ್ ಮಾಡಿದ್ರೆ ಅದು ಯಾವ ತರ ರಿಸಲ್ಟ್ ಸಿಗುತ್ತೆ, ಅಂಡ್ ಡ್ರೈ ಅಲ್ಲಿ ಯೂಸ್ ಮಾಡಿದ್ರೆ ಯಾವ ತರ ರಿಸಲ್ಟ್ ಸಿಗುತ್ತೆ. ಸೊ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ನಾನು ಅಮೆಝಾನ್ ಅಲ್ಲಿ ಬೈ ಮಾಡಿದ್ದು. ಇದ್ರ ಕಾಸ್ಟ್ 1686 ರೂಪೀಸ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು, ಬಟ್ ಇದ್ರ ಯೂಸೇಜ್ ನನಗೆ ತುಂಬಾ ಇಷ್ಟ ಆಯ್ತು. ನಾನು ಯೂಶಲ್ ಆಗಿ ಈ ತರ ಇಕ್ವಿಪ್ಮೆಂಟ್ಸ್ ಗೆಲ್ಲ ಜಾಸ್ತಿ ಅಮೌಂಟ್ ನ ವೇಸ್ಟ್ ಮಾಡಲ್ಲ, ಬಟ್ ಫಸ್ಟ್ ಟೈಮ್ ನನಗೆ ತುಂಬಾ ಇಷ್ಟ ಆಯ್ತು ಈ ಪ್ರಾಡಕ್ಟ್ ಏನಿದೆ. ಸೊ ನೋಡೋಣ ಕೊಟ್ಟಿರೋ ದುಡ್ಡಿಗೆ ವರ್ತ್ ಇದೆಯಾ ಅಂತ ನೋಡೋಣ. ಅದ್ರ ಜೊತೆಗೆ ಇದ್ರ ಯೂಸೇಜ್ ಯಾವ ತರ ಇದೆ ನೋಡೋಣ. ಸೊ ಈ ತರ ಇದೆ ಮಿಷಿನ್. ಇದ್ರೊಳಗಡೆ ಏನೇನು ಕೊಟ್ಟಿದ್ದಾರೆ ನೋಡೋಣ. ಓಕೆ, ಸೊ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಯಾವ ತರ ಯೂಸ್ ಮಾಡೋದು ಅನ್ನೋದನ್ನೆಲ್ಲ ನೋಡ್ಕೊಳ್ಬಹುದು. ಅಂಡ್ ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಸೊ ವ್ಯಾರಂಟಿ ಕಾರ್ಡ್ ಬಂದ್ಬಿಟ್ಟು 6 ಮಂತ್ಸ್ ವರೆಗೂ ನೀವು ಈ ವ್ಯಾರಂಟಿ ಕಾರ್ಡ್ ನ ಯೂಸ್ ಮಾಡ್ಕೊಳ್ಬಹುದು. ಜೊತೆಗೆ ಅದನ್ನ ಯಾವ ತರ ಯೂಸ್ ಮಾಡಬೇಕು ಪ್ರತಿಯೊಂದ್ರದ್ದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಗೋ, ಯಾವ ತರ ವರ್ಕ್ ಆಗತ್ತೆ ನೋಡೋಣ. ಐ ಹೋಪ್ ನಾನು ಇದನ್ನ ಯಾರು ರಿವ್ಯೂ ಮಾಡಿದ್ದವ್ರದ್ದು ನೋಡಿನೇ ತಗೊಂಡಿದ್ದು. ಸೊ ನಾನು ರಿವ್ಯೂ ಮಾಡೋದು ನೋಡೋಣ ನನಗೆ ಯಾವ ತರ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಈ ತರ ಇದೆ ಸ್ಪೆಸಿಫಿಕೇಶನ್. ಸೊ ಇಲ್ಲಿ ಬ್ರಷ್ ಇದೆ, ಬ್ರಷ್ಗೆ ನಿಮ್ಗೆ ಇಲ್ಲಿ ಇಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅಂದ್ರೆ ಕೂದಲಿಗೆ ಹಾರ್ಮ್ ಆಗದೆ ಇರೋ ತರ ಫೀಚರ್ಸ್ ಕೊಟ್ಟಿದ್ದಾರೆ. ಸೊ ಇಷ್ಟು ಉದ್ದ ಇದೆ ವೈಯರ್. ಸೊ ಇದು ಯಾವ ತರ ವರ್ಕ್ ಮಾಡೋದು ಅಂತ ಅಂದ್ರೆ, ಸೊ ಈ ತರ ಸ್ಪೆಸಿಫಿಕೇಶನ್ ಇದೆ. ಅಂಡ್ ಇದು ಬಂದ್ಬಿಟ್ಟು ಆಕ್ಚುಲಿ ಸೆರಾಮಿಕ್ ಹಾಕಿದ್ದಾರೆ, ಅಂದ್ರೆ ಕೂದಲಿಗೆ ಯಾವುದೇ ತರ ಡ್ಯಾಮೇಜ್ ಆಗಬಾರ್ದು ಜಾಸ್ತಿ ಅಂತ ಹೇಳಿ. ಅದ್ರ ಜೊತೆಗೆ ಇಲ್ಲಿ ಹಾಕಿರೋ ಪ್ರಾಡಕ್ಟ್ ಬೇಗ ಜಾಸ್ತಿ ಹಾಳಾಗಬಾರ್ದು ಅಂತ ಹೇಳಿ ಇದಕ್ಕೆ ಸೆರಾಮಿಕ್ ಕೋಟಿಂಗ್ ಹಾಕಿದ್ದಾರೆ. ಅದ್ರ ಜೊತೆಗೆ ಈ ಬ್ರಷ್ ಹೆಡ್ ಏನಿದೆ ಇದು ಅಷ್ಟೇ ಸೆರಾಮಿಕ್ ಬ್ರಷ್ ಹೆಡ್. ಅಂದ್ರೆ ಈ ತರ ಚೂಪಾಗಿದ್ರೆ ಕೂದಲು ಬೇಗ ಕಿತ್ಕೊಂಡ್ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಇಲ್ಲಿ ಮುಂದೆಗಡೆಗೆ ನೀವು ನೋಡ್ಬೋದು, ಇಲ್ಲಿ ಬಟನ್ದು ಬ್ರಷ್ ಹಾಕಿದ್ದಾರೆ. ಸೊ ಇದು ಚೆನ್ನಾಗಿದೆ, ಅಂದ್ರೆ ಫೀಚರ್ಸ್ ಏನಿದೆ ಇದು ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇದು ಬಂದ್ಬಿಟ್ಟು ನಮ್ಗೆ 3 ಈಟ್ ಅಂತ ಅಂದ್ರೆ ಇಲ್ಲಿ ಆಪ್ಷನ್ ಇದೆ. ಸೊ ಇದನ್ನ ಈ ತರ ತಿರುಗಿಸೋದು. ಸೊ ಒಂದು ಆಫ್ ಬಟನ್ ಇದೆ, 3 ಲೋ, ಮೀಡಿಯಂ, ಹೈ. ಸೊ 3 ಬಟನ್ಗಳಿದೆ. ಸೊ ನಿಮ್ಗೆ ಯಾವ ತರ ಬೇಕು, ಇವಾಗ ನನ್ನ ಕೂದಲಿಗೆ ಲೋ ಅಲ್ಲಿ ಮಾಡಿದ್ರು ಸೆಟ್ ಆಗ್ಬಿಡತ್ತೆ. ಸೊ ಒಬ್ಬೊಬ್ರು ಕೂದಲು ತುಂಬಾ ಕರ್ಲ್ ಇರುತ್ತೆ, ಇಲ್ಲಾಂದ್ರೆ ತುಂಬಾ ಡ್ರೈ ಫೀಸ್ ಇರುತ್ತೆ. ಸೊ ಅಂತವರಿಗೆ ಮೇ ಬಿ ಹಾರ್ಡ್ ಬೇಕಾಗುತ್ತೆ. ಸೊ ನನ್ನ ಕೂದಲು ಇವಾಗ ಸದ್ಯಕ್ಕೆ ಈ ತರ ಇದೆ ನೋಡಿ, ಫ್ರೀಸಿ ಆಗಿ ಅಷ್ಟು ಕರೆಕ್ಟ್ ಆಗಿ ಇಲ್ಲ. ಸೊ ಈಗಲೇ ನೋಡ್ಕೊಳ್ಳಿ, ಇದು ನನ್ನ ಬಿಫೋರ್ ಹೇರ್ ಯಾವ ತರ ಇದೆ ಅಂತ ಹೇಳಿ. ಸೊ ಈ ತರ ಇರುತ್ತೆ. ಸೊ ಲೆಟ್ ಸ್ಟಾರ್ಟ್ ನೋಡೋಣ ಇವಾಗ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ. ಅಂಡ್ ಇದು ಬಂದ್ಬಿಟ್ಟು 1200 ವೋಲ್ಟ್ಸ್ ಪವರ್ ಬಂದ್ಬಿಟ್ಟು, ಅಂಡ್ ರೇಟೆಡ್ ವೋಲ್ಟೇಜ್ ಬಂದು 220 to 240 ಇದೆ. ಮತ್ತೆ ನೆಟ್ weight, ಇದ್ರದ್ದು ನೆಟ್ weight ಬಂದು 600 ಗ್ರಾಮ್ಸ್ ಇದೆ. ಸೊ ವರ್ತ್ ಅಂತ ಅನ್ಸುತ್ತೆ, ನೋಡೋಣ. ಬಟ್ ನಮ್ಗೆ ಯೂಸ್ ಮಾಡಕ್ ಯಾವ ತರ ಆಗುತ್ತೆ ಅಂತ. ನಾನಿವಾಗ ಲೋ ಅಲ್ಲಿ ಇಟ್ಕೊಂಡಿದೀನಿ.
2 ಮಿನಿಟ್ಸ್ ವೇಟ್ ಮಾಡೋಣ, ಅದು ಹೀಟ್ ಆಗಲಿ. ಸೊ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ, ಒನ್ ಸೈಡ್ ಮಾಡಿದ್ದೀನಿ, ಸೊ ಒನ್ ಸೈಡ್ ಮಾಡಿಲ್ಲ. ಸೊ ನನ್ನ ನಾರ್ಮಲ್ ಹೇರ್ಸ್ ಬಂದು ಈ ತರ ಸ್ವಲ್ಪ ವೇವಿ ಆಗಿದೆ. ಸೊ ಇವಾಗ ನಾನು ಜಸ್ಟ್ ಸುಮ್ಮನೆ ಶೋ ಮಾಡೋಕ್ಕೋಸ್ಕರ ಮಾಡಿರೋದು. ಸೊ ನಾನು ಇನ್ವರ್ಡ್ ಕರ್ಲ್ ಮಾಡಿದ್ದೀನಿ ನೋಡಿ. ಸೊ ಈ ತರ ಇನ್ವರ್ಡ್ ಕರ್ಲ್ಸ್ ಆಗಿದೆ. ನಿಮ್ಗೆ ಔಟ್ವರ್ಡ್ಸ್ ಬೇಕು ಅಂತ ಅಂದ್ರೆ, ನಾನು ಇನ್ವರ್ಡ್ಸ್ ಬೇಕು ಅಂದ್ರೆ ಈ ತರ ನಾನು ಮಿಷಿನ್ ಯೂಸ್ ಮಾಡಿದ್ದು, ಅಂದ್ರೆ ಈ ತರ ಯೂಸ್ ಮಾಡ್ಕೊಂಡೆ. ಸೊ ಅದಕ್ಕೆ ಇನ್ವರ್ಡ್ಸ್ ಆಗಿದೆ. ಸೊ ನಿಮ್ಗೆ ಔಟ್ವರ್ಡ್ಸ್ ಬೇಕು ಅಂದ್ರೆ ಆಚೆಗಡೆಯಿಂದ ನೀವು ಈ ತರ ಕರ್ಲ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಔಟ್ವರ್ಡ್ಸ್ ಬರುತ್ತೆ. ಸೊ ನಿಮ್ಗೆ ಗೊತ್ತಾಯ್ತಲ್ವಾ? ಸೊ ಡಿಫರೆನ್ಸ್ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಬಂದ್ಬಿಟ್ಟು ಹೀಟ್ ಏನಿದೆ, ಇಲ್ಲಿ ಹೀಟ್ ತುಂಬಾ ಇರುತ್ತೆ. ಸೊ ಇಲ್ಲಿ ಮುಟ್ಟಕ್ ಹೋಗ್ಬೇಡಿ. ಸೊ ನಿಮ್ಗೆ ಯೂಸ್ ಮಾಡ್ಕೋಬೇಕಾದ್ರೆ ಇದನ್ನ ಇಟ್ಕೊಳಕ್ಕೆ ಕಂಟ್ರೋಲಿಗೆ ಇಲ್ಲಿ ಈ ತರ ಗ್ರಿಪ್ ಕೊಟ್ಟಿದ್ದಾರೆ. ಸೊ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಅಂದ್ರೆ ಏನು ಅಂತ, ಕೂದಲು ವೆಟ್ಟಾಗಿದ್ದಾಗ್ಲೂ ಆಗ್ಲಿ ಇಲ್ಲ ಡ್ರೈ ಎಲ್ಲ ಇರ್ಲಿ, ತುಂಬಾ ಜೋರಾಗಿ ಕೂದಲನ್ನ ಎಳಿಯಕ್ ಹೋಗ್ಬೇಡಿ. ಸೊ ಯೂಶಲ್ ಆಗಿ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಈ ತರ ಹೀಟ್ ಪ್ರೊಟೆಕ್ಷನ್ ಏನಾದ್ರೂ ಯೂಸ್ ಮಾಡ್ಬೇಕಾದ್ರೆ ನೀವು ಯಾವ್ದಾದ್ರು ಒಂದು ಹೀಟ್ ಪ್ರೊಟೆಕ್ಷನ್ ಸೆರಮ್ಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಎಷ್ಟೊಂದ್ ತರದ್ದು ನಿಮ್ಗೆ ಹೀಟ್ ಪ್ರೊಟೆಕ್ಷನ್ ಸಿರಮ್ಗಳು ಸಿಗತ್ತೆ. ಸೊ ನಾನು ಲಿವಾನ್ ಯೂಸ್ ಮಾಡ್ತೀನಿ. ಸೊ ಯೂಶಲ್ ಆಗಿ ನಂಗೆ ಅದೆಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗೋದು ಅಲೋವೆರಾ ಜೆಲ್. ಸೊ ನಂಗೆ ಅಲೋವೆರಾ ಜೆಲ್ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ನಾನು ಪೂರ್ತಿ ಕೂದಲು ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ. ಸೊ ಇದು ನನ್ನ ರಿಯಲ್ ಹೇರು, ಇದು ನಾನು ಮಾಡಿರೋ ಹೇರು. ಸೊ ನಾನು ಪೂರ್ತಿ ಮಾಡಿ ಯಾವ ತರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಜಸ್ಟ್ ಮಿನಿಟ್. ಸೊ ಈ ತರ ಕಾಣಿಸ್ತಾ ಇದೆ. ಸೊ ನನಗೆ ಸಖತ್ ಇಷ್ಟ ಆಯ್ತು. ತುಂಬಾ ಬೌನ್ಸಿ ಆಗಿ ಕಾಣಿಸುತ್ತೆ ನಿಮ್ ಹೇರ್ಸು. ಸೊ ಇವಾಗ ಇದು ಆಫ್ಟರ್ ರಿಸಲ್ಟ್ ನಾನು ಮಾಡಿದ್ಮೇಲೆ ಯಾವ ತರ ಇದೆ ಅಂತ ಹೇಳಿ. ಅಂಡ್ ವಾಲ್ಯೂಮ್ ಜಾಸ್ತಿ ಇರೋ ತರ ಕಾಣಿಸುತ್ತೆ. ಅದ್ರ ಜೊತೆಗೆ ನಿಮ್ಮ ಲೆಂತ್ ಸಹ ತುಂಬಾ ಜಾಸ್ತಿ ಕಾಣಿಸುತ್ತೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ನಾನು ಇನ್ವರ್ಟ್ ಇದರಲ್ಲಿ ಮಾಡಿರೋದ್ರಿಂದ ಈ ತರ ಬರುತ್ತೆ. ನಿಮ್ಗೆ ಔಟ್ವರ್ಡ್ ಬೇಕು ಅಂದ್ರೆ ನಾನು ಹೇಳ್ದಂಗೆ ಆಚೆಗಡೆಯಿಂದ ಮಾಡ್ಕೊಳ್ಳಿ. ಸೊ ಈ ತರ ಕಾಣಿಸುತ್ತೆ. ನಂಗೆ ಸಖತ್ ಇಷ್ಟ ಆಯ್ತು. ಸೊ ಇದು ಏರ್ ಡ್ರೈ ಇದ್ದಾಗ ನೀವು ಮಾಡ್ಕೊಂಡ್ರೆ ಯಾವ ತರ ರಿಸಲ್ಟ್ ಬರುತ್ತೆ ಅಂತ. ಸೊ ಐ ಹೋಪ್ ನಿಮ್ಗೆ ಈ ರಿಸಲ್ಟ್ ನಿಜವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಸೊ ಇವಾಗ ನಮ್ಮ ಕೂದಲು ಅಕಸ್ಮಾತ್ ಆಗಿ ವೆಟ್ ಆಗಿದ್ರೆ ಯಾವ ತರ ಇರುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಇವಾಗ ಈ ತರ ಮಾಡಿರ್ತೀವಿ, ಅದು ಹಾಗೆ ಕೂರುತ್ತಾ, ಎಷ್ಟೊತ್ತವರೆಗೂ ಇರುತ್ತೆ, ಈ ತರದ್ದೆಲ್ಲ ಕ್ವಶನ್ಸ್ ಇರುತ್ತೆ. ಸೊ ಇದಕ್ಕೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಎವ್ರಿ ಡೇ ಇದನ್ನ ಮಾಡೋದು ಒಳ್ಳೇದಲ್ಲ. ವೀಕ್ಲಿ ಒನ್ಸ್ ಇಸ್ ಓಕೆ. ಸೊ ವೀಕ್ಲಿ ಒನ್ಸ್ ಮಾಡಿ, ಇಲ್ಲಾಂದ್ರೆ ವೀಕ್ಲಿ ಟ್ವೈಸ್ ಮಾಡಿದ್ರು ಓಕೆನೆ. ಸೊ ನೀವು ಪ್ರಿಕಾಷನ್ಸ್ ತಗೊಳ್ಳಿ. ಅಂದ್ರೆ ಬಿಕಾಸ್ ಇದು ಹೀಟು ತುಂಬಾ ಜಾಸ್ತಿ ಇರೋದ್ರಿಂದ ನೀವು ಅಲೋವೆರಾ ಜೆಲ್ ಯೂಸ್ ಮಾಡಿ, ಇಲ್ಲ ಅಂತ ಅಂದ್ರೆ ಹೇರ್ ಸೆರಮ್ಸ್ ಯೂಸ್ ಮಾಡಬಹುದು. ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಕ್ಕೆ ಟ್ರೈ ಮಾಡಿ. ಸೊ ಲೋ ಬಟನ್ಸ್ ಅಲ್ಲಿ ಇಟ್ಕೊಂಡಾಗ ಸ್ವಲ್ಪ ಹೀಟ್ ಜನರೇಟ್ ಕಡಿಮೆ ಆಗುತ್ತೆ. ಸೊ ಆ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಅಂಡ್ ಹೀಟ್ ಪ್ರೊಟೆಕ್ಷನ್ಗೆ ನಿಮ್ಗೆ ಹೇರ್ ಸ್ಪ್ರೇಸ್ ಎಲ್ಲ ಬರುತ್ತೆ. ಅಂದ್ರೆ ಇವಾಗ ಹೀಟ್ ಪ್ರೊಟೆಕ್ಷನ್ ಆದ್ಮೇಲೆ ಹೇರ್ ಸೆಟ್ಟಿಂಗ್ ಸ್ಪ್ರೇಸ್ ಬರುತ್ತೆ. ಒಂದು ಸತಿ ನೀವು ನೀಟಾಗಿ ಇದನ್ನ ಏರ್ ಸೆಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಲೈಟ್ ಆಗಿ ಎರಡೂ ಕಡೆ ನೀವು ಏರ್ ಸ್ಪ್ರೇ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಒಂದು 24 hours ವರೆಗೂ ಇದೇ ತರಾನೇ ಇರುತ್ತೆ. ಅಂಡ್ ನೀವು ಆಲ್ರೆಡಿ ಗಮನಿಸಿರ್ತೀರಾ, ನಾವು ಸ್ನಾನ ಮಾಡಿದ ದಿನ ನಮ್ಮ ಹೇರ್ ಸ್ವಲ್ಪ
ಫ್ರೀಸಿ ಆಗಿರುತ್ತೆ. ಬಟ್ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಫುಲ್ ಕೂದಲೆಲ್ಲ ಸ್ಮೂತ್ ಆಗಿ ಇರುತ್ತೆ. ಸೊ ನಾನು ನಿನ್ನೆ ಆಕ್ಚುಲಿ ಏರ್ ವಾಶ್ ಮಾಡಿದ್ದೆ, ಸ್ವಲ್ಪ ನೆನ್ನೆ ಎಲ್ಲ ಒಂಥರ ಇತ್ತು. ಬಟ್ ಇವತ್ತು ಆಲ್ರೆಡಿ ನಂದು ಲೈಟ್ ಆಗಿ ಸ್ಮೂತ್ ಆಗಿತ್ತು. ಸೊ ಒಂದ್ಸತಿ ಮೆಷಿನ್ ಅಲ್ಲಿ ಹಾಕಿ ಮಾಡಿದಾಗ ಸೊ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ನನಗೆ ತುಂಬಾ ಇಷ್ಟ ಆಯ್ತು. ಸೊ ಇವಾಗ ವೆಟ್ ಅಲ್ಲಿ ಮಾಡಿದ್ರೆ ಯಾವ ತರ ಇರುತ್ತೆ ರಿಸಲ್ಟ್ ಅನ್ನೋದನ್ನ ತೋರಿಸ್ತೀನಿ. ಸೊ ಈಗ ಏರು ವೆಟ್ ಮಾಡ್ಕೊಂಡ್ ಬಂದಿದೀನಿ. ಸೊ ಏರ್ ವೆಟ್ ಆದಾಗ ಯಾವ ತರ ಅದು ಡ್ರೈ ಆಗುತ್ತೆ, ಹೇರ್ಸ್ ಯಾವ ತರ ಡ್ರೈ ಆಗುತ್ತೆ ಅಂಡ್ ಯಾವ ತರ ಸೆಟ್ ಮಾಡಬಹುದು ನೋಡೋಣ. ಸೊ ಇವಾಗ ಎಷ್ಟು ವೆಟ್ ಆಗಿತ್ತು ಆಲ್ರೆಡಿ ನೋಡಿ, ಸ್ವಲ್ಪ ಆದ್ರೂ ಡ್ರೈ ಆಯ್ತು ಮುಂದೆಗಡೆ. ನಾನು ಇದನ್ನ ಪೂರ್ತಿಯಾಗಿ ತೋರಿಸ್ತೀನಿ ಯಾವ ತರ ಆಗಿದೆ ಅಂತ. ಸೊ ಇದನ್ನ ಯೂಸ್ ಮಾಡ್ಬೇಕಾದ್ರೆ, ಸೊ ಯೂಶಲ್ ಆಗಿ ನಾವು ಸ್ಟ್ರೈಟ್ನರ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಸ್ಕ್ಯಾಲ್ಪ್ಗೆ ಸುಡೋ ಚಾನ್ಸಸ್ ಇರುತ್ತೆ. ಬಟ್ ಇದನ್ನ ಯೂಸ್ ಮಾಡ್ಬೇಕಾದ್ರೆ ಯಾವುದೇ ತರದ್ದು ಆತರ ಭಯ ಏನಿಲ್ಲ. ಆರಾಮಾಗಿ ನೀವು ನಿಮ್ಮ ಈ ಎಡ್ಜ್ ಏನಿದೆ, ಈ ಎಡ್ಜ್ ಬೇಬಿ ಎಡ್ಜ್ ವರ್ಗು ನೀವು ಆರಾಮಾಗಿ ಅಂದ್ರೆ ಡ್ರೈ ಮಾಡ್ಕೊಂಡು ಸ್ಟ್ರೈಟ್ನರ್ ತರಾನೇ ಯೂಸ್ ಆಗ್ತಾ ಇದೆ ಇದು. ಲಿಟ್ರಲಿ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಇವಾಗ ಡ್ರೈ ಅಂದ್ರೆ ನನ್ನ ವೆಟ್ ಏರ್ಸ್ ಪೂರ್ತಿ ಮಾಡ್ತೀನಿ. ಸೊ ಯಾವ ತರ ಕಾಣಿಸುತ್ತೆ ನೋಡೋಣ. ಸೊ ಇವಾಗ ನಾನು ವೆಟ್ ಏರ್ ಪೂರ್ತಿಯಾಗಿ ಮಾಡಿದೆ. ಸೊ ಇವಾಗ ಈ ತರ ಕಾಣಿಸುತ್ತೆ. ಸೊ ಈ ತರ ಇದೆ. ನಾನು ಆಲ್ರೆಡಿ ಹೇಳ್ದಂಗೆ ವಾಲ್ಯೂಮ್ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ನೀವೇ ನೋಡ್ಬೋದು ಒಳಗಡೆ ಸ್ಟೈಲಿಂಗ್ ಏನಿದೆ ಅದು ತುಂಬಾ ಚೆನ್ನಾಗಿದೆ. ಯಾವ ತರ ಬೇಕಾದ್ರೂ ನೀವು ಕೂರಿಸ್ಕೊಳ್ಬಹುದು. ನಿಮ್ಮ ಏರ್ಸ್ನ ನೀಟಾಗಿ ಕೂರ್ತಾ ಇದೆ. ಸೊ ನಂಗೆ ತುಂಬಾ ಇಷ್ಟ ಆಯ್ತು ಈ ಪ್ರಾಡಕ್ಟ್. ಐ ಹೋಪ್ ನಿಮ್ಗೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಸೊ ಈ ಪ್ರಾಡಕ್ಟ್ ನಾನು ಅಮೆಝಾನ್ ಅಲ್ಲಿ ಬೈ ಮಾಡಿದ್ದು 1686 rupees. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೈ ಮಾಡಬೇಕು ಅಂದ್ರೆ ಒಂದ್ ಒಳ್ಳೆ ಆಫರ್ ಇದ್ದಾಗ ಟೈಮ್ ನೋಡ್ಕೊಂಡು ಬೈ ಮಾಡಿ. ಸೊ ಇದೇ ತರ ಯಾವ್ದಾದ್ರು ನಿಮ್ಗೆ ಪ್ರಾಡಕ್ಟ್ಸ್ ರಿವ್ಯೂ ಬೇಕು, ಸೊ ಈ ತರ ಪ್ರಾಡಕ್ಟ್ಸ್ ರಿವ್ಯೂ ಮಾಡಿ ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಳಿ, ಆ ತರದ್ ಏನಾದ್ರು ನಿಮ್ಗೆ ಇದ್ರೆ ಆ ತರ ಪ್ರಾಡಕ್ಟ್ ನೇಮ್ ನ ಬ್ರ್ಯಾಂಡ್ ನ ನೀವು ಅದನ್ನ ಕಮೆಂಟ್ ಅಲ್ಲಿ ಹಾಕಿರಿ. ಸೊ ನೆಕ್ಸ್ಟ್ ನಾನು ಆ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನನ್ನ ಆಫ್ಟರ್ ಅಂಡ್ ಬಿಫೋರ್ ಈ ಲುಕ್ ನಿಮ್ಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ಗಳು ಜೊತೆಗೆ ಕಂಟೆಂಟ್ಗಳು ಇದೇ ತರ ರಿವ್ಯೂಗಳನ್ನ ಮಾಡ್ತಾನೆ ಇರ್ತೀವಿ. ಸೊ ಅದಕ್ಕೋಸ್ಕರ ಈ ವಿಡಿಯೋಸ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನೋಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ಚಾನೆಲ್ ನ ಲಿಂಕ್ ಕಳಿಸಿ ಇದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಬಾಯ್.